ಇಳಿ ವಯಸ್ಸಿನ ಬಗ್ಗೆ ಭಯ, ಸಾವಿನ ಬಗ್ಗೆ ಭಯ, ಇದು ಒಂದು ಸಹಜವಾಗಿ ಪ್ರಾರಂಭ ಆಗುವಂಥದ್ದು. ಏನಂತಂದರೆ, ನನ್ನ 68 ವರ್ಷ ಆಯಿತು, ಮೊನ್ನೆ ನನ್ನ ಸ್ನೇಹಿತ ಒಬ್ಬ ತೀರ್ಕೊಂಡ, ನನ್ನ ಸ್ನೇಹಿತನ ಹೆಂಡತಿ ತೀರ್ಕೊಂಡ್ರು, ನನ್ನ ಪರಿಚಯ ನನ್ನ ಕಲೀಗ್ಸಲ್ಲಿ ಒಬ್ಬ ತೀರ್ಕೊಂಡ್ರು. ಒಬ್ಬೊಬ್ಬರು ತೀರ್ಕೊಳ್ಳುವಾಗ ನಮಗೆ ಭಯ ಶುರುವಾಗುತ್ತೆ. ಇನ್ನು ನಮ್ಮ ಟರ್ನ್ ಯಾವಾಗ, ನಾನು ಇನ್ನು ಯಾವಾಗ, ನನಗೆ ಯಾವಾಗ ಏನಾಗ್ಬಿಡ್ತದೆ. ನಮಗೆ ಆರೋಗ್ಯ ಚೆನ್ನಾಗಿರ್ತದೆ, ಆ್ಯಕ್ಟಿವ್ ಆಗಿದ್ದೇವೆ, ಆದರೆ ಯಾರಿಗೋ ಹಾಗೆ ಆಯಿತು ಅಂದ ತಕ್ಷಣ ಆ ತೊಂದರೆ ನನಗೆ ಬರ್ಬೋದು ಅಂತ ಯೋಚನೆ ಶುರುವಾಗ್ತದೆ. ಎಲ್ಲಿವರೆಗೂ ನಾವು ಸಾವಿನ ಬಗ್ಗೆ ಹೆದರ್ಕೊಂಡಿರ್ತೇವೋ ಅಷ್ಟು ನಮ್ಮನ್ನು ಸಾವನ್ನು ಎದುರಿಸ್ತಾ ಇರ್ತದೆ. ಆದರೆ ಸಾವು ಸಹಜ, ಹುಟ್ಟಿದ ಎಲ್ಲ ವ್ಯಕ್ತಿಗಳು ಸಾಯಲೇಬೇಕು, ಸಾವು ಯಾವಾಗ ಬೇಕಿದ್ರೂ ಬರಲಿ, ಅದನ್ನು ನಾನು ಸಂತೋಷದಿಂದ ಸ್ವೀಕರಿಸ್ತೇನೆ ಅಂದಾಗ ಆ ಸಾವು ದೂರ ಹೋಗ್ತದೆ. ನಾವು ಸಾವಿನ ಬಗ್ಗೆ ಭಯ ಬಿಟ್ಟಷ್ಟು ಆ ಸಾವು ದೂರ ಹೋಗ್ತದೆ. ಸಾವಿನ ಬಗ್ಗೆ ಹೆದರ್ತಾ ಇದ್ದರೆ ಪ್ರತಿನಿತ್ಯ ಸಾಯ್ತಾ ಇರ್ತೇವೆ ನಾವು. ಸೊ ಪ್ರತಿನಿತ್ಯ ಸಾಯೋದಕ್ಕಿಂತ ನಾವು ಆ ಸಾವು ಬಂದಾಗ ಸಹಜವಾದ ಸಾವನ್ನು ಸಾಯೋದೇ ಒಳ್ಳೆಯದು. ಸೊ ಈ ಸಾವಿನ ಬಗ್ಗೆ ಭಯ ಇರ್ತಕ್ಕಂಥವ್ರಿಗೆ ಯೂಶಲಿ ಕಾಯಿಲೆಗಳ ಬಗ್ಗೆ ಭಯ ಇರ್ತದೆ. ಅದನ್ನು ನಾವು ಹೈಪೋಕಾಂಡ್ರಿಯಾಸಿಸ್ ಅಂತ ಹೇಳ್ತೇವೆ. ಈ ಓಲ್ಡ್ ಏಜಲ್ಲಿ ಏನಾಗ್ತದೆ ಅಂತಂದರೆ, ನನಗೆ ಸ್ವಲ್ಪ ಇಲ್ಲಿ ನೋವು ಬರ್ತಾ ಇದೆ, ಕೈ ಕಾಲು ಸೆಳೆತ ಆಗ್ತಾ ಇದೆ, ನನಗೇನಾದ್ರು ಹಾರ್ಟ್ ತೊಂದರೆ ಇರ್ಬೋದಾ, ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದಾ. ಕೆಲವರಿಗೆ ಬೆಳಗ್ಗೆ ಪೇಪರ್ ಎದ್ದ ತಕ್ಷಣ ಅದು ಶ್ರದ್ಧಾಂಜಲಿ ಕಾಲಮ್ ನೋಡಿದರೆ ಭಯ ಆಗ್ತದೆ. ಇವತ್ತು ಯಾರ್ದು ಬಂದಿದೆಯೋ ಏನೋ, ಯಾರ್ದು ಹೆಸರು ಬಂದಿದೆಯೋ ಏನೋ, ಅವರಿಗೆ ಆ ಭಯ ಶುರು ಆಗ್ಬಿಡ್ತದೆ. ನಂದು ಇನ್ನು ಯಾವಾಗ ಆಗ್ತದೆ ಏನೋ, ನನಗೆ ಇನ್ನೇನು ಆಗ್ಬಿಡ್ತದೆ ಏನೋ ಅಂತ. ಸೊ ಒಂದು ಗಮನಿಸ್ಕೋಬೇಕು, ಎಲ್ಲರೂ ಯಾರು ಸಾಯದೆ ಉಳ್ಕೊಂಡ್ಬಿಟ್ರೆ ಇಲ್ಲಿ ಭೂಮಿ ಮೇಲೆ ಎಷ್ಟು ಕಷ್ಟ ಅಲ್ವಾ. ಯಾರಿಗೂ ನಿಲ್ಲಕ್ಕೂ ಜಾಗ ಇರೋದಿಲ್ಲ. ಸೊ ಹೋಗಲೇಬೇಕು, ಎಲ್ಲರೂ ಒಂದು ದಿವಸ ಹೋಗಲೇಬೇಕು. ಇನ್ನೊಂದು ಏನಂತಂದರೆ, ಈಗ ನಾವು ಧಾರ್ಮಿಕತೆಯಲ್ಲಿ ಹಿಂದೂ ಧರ್ಮದಲ್ಲಿ ನಾವು ನೆನ್ಪಿಟ್ಕೊಳ್ತೀವಿ ಅಂದರೆ, ನಮ್ಮ ಎಲ್ಲ ಕೆಲಸಗಳು ಮುಗಿದ್ಮೇಲೆ ನಾವು ಹೋಗಲೇಬೇಕು ಒಂದು ದಿನ. ವರ್ಷ ನಮ್ಮ ದೇಹ ಶಿಥಿಲ ಆಗ್ತಾ ಇರ್ತದೆ, ನಮ್ಮ ಪ್ರೊಡಕ್ಟಿವ್ನೆಸ್ ಕಡಿಮೆ ಆಗ್ತಾ ಇರ್ತದೆ. ಸೊ ನಾವು ಎಷ್ಟು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದೇವೆ ಅದರದ್ದು ಸಂಪೂರ್ಣ ಮುಗಿದೇ ಆದಮೇಲೆ ಒಂದು ದಿವಸ ಹೋಗಲೇಬೇಕು. ಆ ಡೇಟ್ ಬಂದಿದೆ ಅಂತ ನಾವು ಆಕ್ಸೆಪ್ಟ್ ಮಾಡಿಕೊಂಡ್ರೆ ಅದು ತುಂಬ ಒಳ್ಳೆಯದು. ಸುಮ್ಮನೆ ಬದುಕಬೇಕು, ಎಷ್ಟು ಬದುಕಬೇಕು ಅಂತಂದರೆ ಮನೆಯಲ್ಲಿ ಎಲ್ಲರಿಗೂ ಸಾಕಾಗ್ಬಿಟ್ಟಿರ್ತದೆ, ಇವರು ಹೋಗೋದಿಲ್ಲಲ್ಲಪ್ಪ ಅಂತ ನಂಗೆ ಆಗಿರ್ತದೆ. ಆ ಥರ ಮಾಡ್ಕೊಳ್ಳೋದು ಬೇಡ. ಈ ಸಾವಿನ ಬಗ್ಗೆ ಸಹಜವಾದಂಥ ಆಕ್ಸೆಪ್ಟೆನ್ಸ್. ಕಾಯಿಲೆಗಳ ಬಗ್ಗೆ ಭಯ ಇದ್ದಾಗ ಒಪ್ಕೊಳ್ತೇನೆ, ಅದನ್ನು ವೈದ್ಯರ ಹತ್ರ ಹೋಗಿ ಸರಿಪಡಿಸ್ಕೋಬೋದು. ಹೈಪೋಕಾಂಡ್ರಿಯಾಸಿಸ್ ಹೇಳ್ತೀವಲ್ಲ, ದೇಹದಲ್ಲಿ ಆಗ್ತಕ್ಕಂಥ ಸಹಜ ಬದಲಾವಣೆಗಳಿಗೆ ಅವರು ಹೆದರ್ತಾ ಇರ್ತಾರೆ. ಒಂದಷ್ಟು ಸುಸ್ತಾಗೋದಕ್ಕೆ, ಅಯ್ಯೋ ನನಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಏನೋ, ಸ್ವಲ್ಪ ವಯಸ್ಸಾಗ್ತಾ ಸ್ವಲ್ಪ ಮೋಷನ್ ತೊಂದರೆಗಳಾಗ್ತದೆ. ಕಾನ್ಸ್ಟಿಪೇಷನ್ ತುಂಬ ಕಾಮನ್ ಆಗಿ ಆಗ್ತದೆ. ಅಂದರೆ ಮೋಷನ್ 2 ದಿನಕ್ಕೊಂದ್ಸರಿ ಹೋಗೋದು, 3 ದಿನಕ್ಕೊಂದ್ಸರಿ ಹೋಗೋದು, ಮೂತ್ರ ಕಟ್ಟಿ ಹೋಗುವಂಥದ್ದು ಆಗ್ತದೆ. ಸೊ ಇಂಥದ್ದೆಲ್ಲ ವಯಸ್ಸಿನ ಸಹಜವಾಗಿ ಆಗುವಂಥ ಬದಲಾವಣೆಗಳು. ಅದನ್ನು ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದು, ಅದು ವಯಸ್ಸಿನ ಚೇಂಜಸ್ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಅಂದಾಗ ಧೈರ್ಯವಾಗಿರೋದು. ಒಂದಷ್ಟು ಮೋಷನ್ ಎಲ್ಲ ಸರಿ ಹೋಗಲಿಕ್ಕೆ ಸೊಪ್ಪು, ತರಕಾರಿ, ಕಾಳು, ನಾರಿನಾಂಶ, ಸೌತೆಕಾಯಿ ಇಂಥದ್ದೆಲ್ಲ ಆಹಾರದಲ್ಲಿ ಜಾಸ್ತಿ ಮಾಡಿಸ್ಕೊಳ್ಳುವಂಥದ್ದು. ಕಡಿಮೆ ಮಾಡ್ಕೋಬೇಕಾಗಿರೋದೇನು, ಎಣ್ಣೆ ಪದಾರ್ಥ, ಎಣ್ಣೆ ಜಿಡ್ಡು, ಜಾಸ್ತಿ ಮಾಂಸ, ಅತಿಯಾದ ಸ್ವೀಟ್ಸು, ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದು, ಜಿಡ್ಡಿನ ಪದಾರ್ಥಗಳನ್ನು ಕಡಿಮೆ ಮಾಡ್ಕೊಳ್ಳೋದು. ಇಷ್ಟು ಮಾಡಿಕೊಂಡು ಆ ಕಾಯಿಲೆ ಬಗ್ಗೆ ನಮಗೆ ಕ್ಲಿಯರೆನ್ಸ್ ಸಿಕ್ಕಾಗ ಅತಿಯಾದ ಜೀವ ಭಯ ನಮಗಿರೋದಿಲ್ಲ. ನಾನು ಹೇಳಿದ್ನಲ್ಲ, ಯಾರು ಸಾವಿನ ಬಗ್ಗೆ ಭಯ ಪಡ್ತಾ ಇರ್ತಾರೆ ಅವ್ರು ಆ್ಯಕ್ಚುಲಿ ದಿನ ಸಾಯ್ತಾ ಇರ್ತಾರೆ. ಸಾವಿನ ಬಗ್ಗೆ ಯೋಚನೆ ಮಾಡದೇ ಇರೋರು ಒಂದೇ ಸರಿ ಸಾಯ್ತಾರೆ. ಸೊ ನಮಗೆ ಒಂದೇ ಸರಿ ಸಾಯೋದು ಒಳ್ಳೆಯದು ಅಂತ ಅನಿಸುತ್ತೆ. ಅದು ಯಾಕಂದರೆ ಆ ಭಯ ಬೇಸರಗಳಿದ್ದಾಗ ನಮ್ಮಲ್ಲಿ ಭಾವೋದ್ವೇಗಗಳು ಜಾಸ್ತಿ ಆಗ್ತದೆ. ಸುಮ್ಮನೆ ಈಗ ಮಕ್ಕಳು ಸೊಸೆಯಂದರು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳು ಅಥವಾ ಇನ್ನೊಂದೇನೋ ನಡತೆಗಳು ದೊಡ್ಡದಾಗಿ ಕಾಣಿಸ್ತಾ ಇರಲ್ಲ, ಕ್ಷಮಿಸ್ತಾ ಬಂದಿರ್ತೀವಿ. ಇರಲಿ ಬಿಡು ಪಾಪ, ಅವಳು ಕೆಲಸಕ್ಕೆ ಹೋಗ್ತಾಳೆ, ಇರಲಿ ಬಿಡು, ಅವನಿಗೂ ಮಗನೂ ತುಂಬ ಬ್ಯುಸಿ ಇದ್ದಾನೆ, ಅವನಿಗೂ ಸಮಯ ಇಲ್ಲ, ಅವನದು ಆರೋಗ್ಯ ನೋಡ್ಕೊಳ್ಳೋಕ್ಕೆ ಅವನ ಸಮಯ ಇಲ್ಲ, 100 ತಪ್ಪುಗಳು ಸಹಿಸಿಬಿಟ್ಟಿರ್ತೇವೆ. ಆದರೆ 101ನೇದು ಸಣ್ಣದೇನೋ, ಅವತ್ತು ಒಂದು ಸಣ್ಣ ವಿಚಾರಕ್ಕೆ ಮಕ್ಕಳೇನೋ ತಪ್ಪು ಮಾಡ್ತಾರೆ, ಅಥವಾ ಮೊಮ್ಮಗ ಒಂದು ಗ್ಲಾಸ್ ಬೆಳೆಸ್ದ, ಅಥವಾ ಮೊಮ್ಮಗ ಒಂದು ಹೋಮ್ವರ್ಕ್ ಮಾಡ್ಕೊಂಡಿಲ್ಲ, ಅದಕ್ಕೆ ವಿಪರೀತವಾಗಿ ಕೋಪದಲ್ಲಿ ರೇಗಾಡ್ಬಿಡೋದು. ಅಲ್ಲಿ ಏನಾಗಿರ್ತದಂದರೆ, ಈ ವಯಸ್ಸಿನ ಕಾರಣದಿಂದ ಕೆಲವೊಮ್ಮೆ ನಮ್ಮ ಭಾವನೆಗಳ ಏರುಪೇರು ಆಗ್ತಾ ಇರ್ತದೆ, ಸಹನೆ ಕಡಿಮೆ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಏಕದಮ್ ಒಂದಕ್ಕೆ ಸಿಟ್ಟು ಮಾಡಿಬಿಡುವಂಥದ್ದು, ಅತಿಯಾಗಿ ರೇಗ್ಬಿಡುವಂಥದ್ದು, ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಸೊ ಇದನ್ನು ಮನೆಯವರು, ಆರೈಕೆ ಮಾಡೋರು ಈ ಭಾವೋದ್ವೇಗಗಳು ಇಳಿ ವಯಸ್ಸಿನಲ್ಲಿ ಸಹಜ ಅಂತ ತಿಳ್ಕೊಬೇಕು. ವಿಶೇಷವಾಗಿ ಈ ಮರೆಗುಳಿತನ ಪ್ರಾರಂಭವಾದಾಗ, ಮಿದುಳಿನ ಸವೆತ ಶುರುವಾದಾಗ ಏನಾಗ್ತದೆ ಅಂದರೆ, ಸುಮ್ಮನೆ ಕಾರಣ ಇಲ್ಲದೆ ಹತ್ತು ಬಿಡೋದು, ಸುಮ್ಮನೆ ಕಾರಣ ಇಲ್ಲದೆ ಕೆಲವೊಮ್ಮೆ ಕೋಪ ಮಾಡ್ಕೊಂಡು ಬಿಡೋದು, ಸಡನ್ನಾಗಿ ಕೈಯಲ್ಲಿ ಇದ್ದಿದ್ದೆಲ್ಲ ಬಿಸಾಡಿ ರೇಗಿ ಬಿಡೋದು, ಇಂಥದ್ದು ಮಾಡುವ ಸಾಧ್ಯತೆಗಳಿರ್ತದೆ. ಅದು ಕ್ಷಣಿಕವಾದದ್ದಂಥ, ಅದೇನು ಪರ್ಮನೆಂಟ್ ಚೇಂಜಸ್ ಅಲ್ಲ. ಅದನ್ನು ನಮ್ಗೆ ಗಮನ ಇದ್ದರೆ, ಇದು ವಯಸ್ಸಿನ ಸಹಜವಾಗಿ ಆಗ್ತಕ್ಕಂಥ ಬದಲಾವಣೆಗಳು, ಇದಕ್ಕೆ ನಾವು ಓವರ್ ರಿಯಾಕ್ಟ್ ಮಾಡೋದು ಬೇಡ ಅಂತ ಗೊತ್ತಿದ್ದರೆ ಅದನ್ನು ಇಗ್ನೋರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ದಿದ್ರೆ ಏನಾಗುತ್ತಂದರೆ, ಅದನ್ನೇ ಪ್ರತಿದಿನ ಹೇಳ್ತಾ ನೀವು ಇಷ್ಟು ವಯಸ್ಸಿನವರು, ನಿಮಗೆ ಸುಮ್ಮನೆ ವಯಸ್ಸಾಗಿದೆ, ನೀವು ಟೀಚರಾಗಿ ಕೆಲಸ ಮಾಡಿದವರು ಹಿಂಗೆ ಮಾಡೋದು, ನಿಮಗೆ ಬುದ್ಧಿ ಇಲ್ವಾ,
ಅಂಥೇಳಿ ಅದನ್ನು ಎತ್ತಿ ಆಡಿಸೋದು ಬೇಡ. ಈ ಭಾವೋದ್ವೇಗಗಳು ಅಂದರೆ ತನ್ನಷ್ಟಕ್ಕೆ ಕೋಪ ಬಂದುಬಿಡೋದು, ತನ್ನಷ್ಟಕ್ಕೆ ಅಳು ಬರೋದು, ಕೆಲವೊಮ್ಮೆ ಓವರ್ ರಿಯಾಕ್ಟ್ ಮಾಡಿಬಿಡೋವಂಥದ್ದು, ಅದನ್ನು ನಾವು ಸಹಜ ಅಂತ ತಿಳ್ಕೊಂಡು ಸ್ವಲ್ಪ ಇಗ್ನೋರ್ ಮಾಡುವಂಥದ್ದು ಒಳ್ಳೆಯದು. ಓಲ್ಡ್ ಏಜಿನ ಕೆಲವೊಂದು ವರ್ತನಾ ತೊಂದರೆಗಳನ್ನು ಇಗ್ನೋರ್ ಮಾಡೋದನ್ನು ಕಲಿಯೋದು ಈ ಆರೈಕೆದಾರ ಯಾರು ಮನೆಯಲ್ಲಿ ನೋಡ್ಕೊಳ್ತಾರೆ ಅವರಿಗೆ ಅದು ಅತಿ ಮುಖ್ಯ ಆಗ್ತದೆ. ತುಂಬ ವರ್ತನೆ ಚೇಂಜಸ್ಸು ಬರುವ ಸಾಧ್ಯತೆಗಳಿರುತ್ತೆ. ಅಷ್ಟು ವರ್ಷ ತುಂಬ ಅಂತರ್ಮುಖಿಗಳು, ಯಾರ ಹತ್ರ ಮಾತಾಡೋದಿಲ್ಲ, ತುಂಬ ಸೈಲೆಂಟು, ತುಂಬ ಒಳ್ಳೆಯ ರೀತಿ ವರ್ತನೆ ಮಾಡ್ಕೊಂಬಂದಿರೋರು ತುಂಬ ಚೆನ್ನಾಗಿ ನಡ್ಕೊಳ್ಳೋಕೆ ಶುರು ಮಾಡ್ಬೋದು, ತುಂಬ ಮಾತಾಡ್ಲಿಕ್ಕೆ ಶುರು ಮಾಡ್ಬೋದು, ಮನೆಗೆ ಬಂದಿರೋ ಹತ್ರ ತುಂಬ ಹರಟೆ ಹೊಡಿಲಿಕ್ಕೆ ಶುರು ಮಾಡ್ಬೋದು, ಅಥವಾ ಬಂದವ್ರ ಹತ್ರ ಎಲ್ಲ ಏನೋ ತೀರಾ ಒಂದು ಪೋಲಿ ಜೋಕ್ಸ್ ಮಾಡಿ ಎಲ್ಲರನ್ನ ನಗಿಸುವಂಥದ್ದು ಮಾಡೋದು, ಅಥವಾ ಯಾರ ಹತ್ರನೂ ಹೆಚ್ಚು ಬೆರಿದೇ ಇರೋರು, ತುಂಬ ಕಡಿಮೆ ಖರ್ಚು, ಜಿಪುಣರಾಗಿದ್ದವರು ಅತಿಯಾಗಿ ಖರ್ಚು ಮಾಡೋದು, ಯಾರ್ಯಾರಿಗೂ ಹಣ ಕೊಟ್ಬಿಡೋದು, ಅಥವಾ ಲಾಟ್ರಿಯಲ್ಲಿ ದುಡ್ಡು ಕಳ್ಕೊಂಬಿಡೋದು, ಈ ಥರ ಚೇಂಜಸ್ ಆಗ್ತಾ ಇರ್ತದೆ ಓಲ್ಡ್ ಏಜಲ್ಲಿ. ಅದನ್ನು ಗಮನಿಸಿ ಅದು ಅವಶ್ಯಕತೆಗಿಂತ ಮೀರಿ ಆಗ್ತಾ ಇದೆ ಅಂದಾಗ ತಕ್ಷಣಕ್ಕೆ ಏನಾದರೂ ತೊಂದರೆ ಇದೆಯಾ, ಅದಕ್ಕೆ ಚಿಕಿತ್ಸೆ ಏನಾದ್ರು ಬೇಕಾ ಅಂತ ಕೊಡಿಸ್ಬೇಕು. ಅದನ್ನು ಬಿಟ್ಟರೆ ಅದನ್ನು ಕೆಲವೊಮ್ಮೆ ಅಲಕ್ಷ್ಯ ಮಾಡೋದೇ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಕೆಲವೊಮ್ಮೆ ಪ್ರೀಮಾರ್ಬಿಡ್ ಪರ್ಸ್ನಾಲಿಟಿ, ಅವರು ಸಣ್ಣ ವಯಸ್ಸಿನಿಂದ ಯಾವ ರೀತಿ ನಡ್ಕೊಂಡು ಬಂದಿರ್ತಾರೆ ಅದು ಇಳಿ ವಯಸ್ಸಿನಲ್ಲಿ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಉದಾಹರಣೆ, ಸ್ವಚ್ಛತೆ ಬಗ್ಗೆ ಸ್ವಲ್ಪ ಗಮನ ಇರ್ತದೆ ಕೆಲವರಿಗೆ, ಸ್ವಚ್ಛತೆ ಬಗ್ಗೆ ತುಂಬ ಕ್ಲೀನ್ ಎಲ್ಲರೂ ನೀಟಾಗಿರಬೇಕು ಅಂತ, ಅಲ್ಲಿವರೆಗೂ ಸಹಜ, ಅದು ಸರಿಯಾದದ್ದು. ಬಟ್ ಕೆಲವೊಮ್ಮೆ ಅತಿ ಅನಿಸ್ಬಿಡ್ತದೆ, ಏನು ತೊಳೆದದ್ದು ತೊಳಿತಾ ಇರೋದು, ಮನೆಗೆ ಯಾರು ಬರಲಿಕ್ಕೂ ಬಿಡೋದಿಲ್ಲ, ಅವರು ಒಂಚೂರು ಆಚೆ ಹೋದ ತಕ್ಷಣ ಅವರು ಕೂತಲ್ಲೆಲ್ಲ ಮಡಿಯುವಂತೆ ಅದನ್ನೆಲ್ಲ ಕ್ಲೀನ್ ಮಾಡಿ ತೊಳೆಯೋದು, ಪಾತ್ರೆಯನ್ನು ತೊಳೆದಿಟ್ಟಿರ್ತಾಳೆ ಕೆಲಸದವಳು, ಇವ್ರಿಗೆ ಸಮಾಧಾನ ಆಗೋದಿಲ್ಲ, ಇನ್ನೊಂದು ಸರಿ ತೊಳೆಯೋದು, ಬಟ್ಟೆ ಎಲ್ಲ ತೊಳೆದಿಟ್ಟಿರ್ತಾರೆ, ಇನ್ನೊಂದು ಸರಿ ಅದನ್ನೆಲ್ಲ ತೊಳೆಯೋದು, ಮನೆಗೆ ಯಾರು ಬಂತಂದ್ರೂ ಅವರಿಗೆ ಕೈ ತೊಳೆದು ಒಳಗೆ ಬನ್ನಿ ಅಂತ ಹೇಳೋದು, ನಿಮಗೆ ಕಾಯಿಲೆ ಬಂದಿದೆ, ನಿಮಗೆ ಕ್ರಿಮಿಕೀಟಗಳು ಇರ್ತದೆ ನಿಮ್ಮ ಮೇಲೆ, ಒಳಗೆ ಬರಬೇಡಿ ಅಂತ ಹೇಳೋದು, ಗ್ಯಾಸ್ ಸ್ವಿಚ್ ಆಫ್ ಮಾಡಿದ್ದೀನೋ ಆನ್ ಮಾಡಿದ್ದೀನೋ ಮತ್ತೆ ಚೆಕ್ ಮಾಡೋದು, ಲೈಟ್ಸ್ ಆನ್ ಮಾಡಿದ್ದೀನೋ ಆಫ್ ಮಾಡಿದ್ದೀನೋ ಅಂತ ಮತ್ತೆ ಚೆಕ್ ಮಾಡ್ತಾ ಇರೋದು, ಅಥವಾ ಹಿಂದೆ ನಡೆದಿರೋಂಥ ಘಟನೆಗಳನ್ನು ಪ್ರತಿನಿತ್ಯ ಅದನ್ನೇ ಹೇಳಿ ನೆನಪು ಮಾಡ್ಕೊಳ್ಳೋದು, ಮತ್ತು ಪದೇ ಅದನ್ನೇ ಜ್ಞಾಪಿಸ್ಕೊಳ್ತಾ ಇರ್ತಕ್ಕಂಥದ್ದು. ಇಂಥದನ್ನೆಲ್ಲ ಗೀಳು ಮನೋಬೇನೆ ಅಂತ ಹೇಳ್ತೇವೆ, ಗೀಳು ಕಾಯಿಲೆ ಅಂತ ಹೇಳ್ತೇವೆ. ಸೊ ಒಂದು ವೇಳೆ ಈ ರೀತಿಯ ತೊಂದರೆಗಳಿದ್ರೆ, ಅತಿಯಾದ ಸ್ವಚ್ಛತೆ ಮಾಡ್ತಕ್ಕಂಥದ್ದು, ಅದರಿಂದ ಮನೇಲಿ ಜಗಳ ಆಗ್ತಾ ಇರ್ತದೆ, ಸೊಸೆಗೆ ದೊಡ್ಡ ತಲೆನೋವು, ಅದು ಕ್ಲೀನ್ ಆಗಲಿಲ್ಲ, ಇದು ಕ್ಲೀನ್ ಆಗಲಿಲ್ಲ, ಅದು ಸ್ವಚ್ಛ ಇಲ್ಲ, ಇದು ಸ್ವಚ್ಛ ಇಲ್ಲ, ನಾನು ಹಾಗೆ ಇಟ್ಕೊಳ್ತಿದ್ದೆ, ಈಗ ಇಟ್ಕೊಳ್ತಿದ್ದೆ, ಎಲ್ಲಂದ್ರೆ ಅಲ್ಲೇ ಬಿದ್ದಿದೆ ವಸ್ತುಗಳು, ನೋಡಲಿಕ್ಕೆಲ್ಲ ಕ್ಲೀನ್ ಇರ್ತದೆ, ಆ್ಯಕ್ಚುಲಿ ಅವ್ರಿಗೆ ಎಲ್ಲದರಲ್ಲೂ ಇನ್ನೂ ಕ್ಲೀನ್ ಇಲ್ಲ ಅಂತ ಕಾಣಿಸ್ತಾ ಇರ್ತದೆ. ಸೊ ಇದನ್ನು ಗುರುತಿಸಿ ನೋಡಿ, ಅದನ್ನು ಚಿಕಿತ್ಸೆ ಅಂತ ಮಾಡಿದರೆ ಅಲ್ಲಿ ಅತ್ತೆ ಸೊಸೆ ಸಂಬಂಧ ಸುಧಾರಿಸ್ಬೋದು. ಇಲ್ಲದಿದ್ದರೆ ಅವರಿಗೂ ಸಾಕಾಗಿ ಹೋಗ್ಬಿಟ್ಟಿರುತ್ತೆ, ಏನಪ್ಪ ಎಷ್ಟು ಮಾಡಿದರೂ ಏನಾದರೂ ಹೇಳ್ತಾನೆ ಇರ್ತಾಳಲ್ಲ ಅಂತ ಆಗ್ತದೆ. ಸೊ ಈ ಕಾಯಿಲೆಗಳನ್ನು ಗುರುತಿಸಿ ಚಿಕಿತ್ಸೆ ಮಾಡೋದು ತುಂಬ ಒಳ್ಳೆಯದು. ಅದಕ್ಕೆ ಗೀಳು ಕಾಯಿಲೆ ಅಂತ ಹೇಳ್ತೇವೆ. ಕೆಲವೊಮ್ಮೆ ಏನಾಗ್ತಂದರೆ ಈ ಗೀಳು ಕಾಯಿಲೆಯಿಂದ ಕೆಟ್ಟ ಆಲೋಚನೆಗಳು ಮನಸ್ಸಿಗೆ ಬರುವಂಥದ್ದು. ಈಗ ದೇವ್ರ ಹತ್ರ ಪೂಜೆ ಮಾಡ್ತಾ ಇರ್ತಾರೆ, ದೇವರಿಗೆ ಬೈಯುವ ಅಂಥ ಆಲೋಚನೆಗಳು, ಲೈಂಗಿಕ ಆಲೋಚನೆಗಳು ಬಂದ್ಬಿಡೋದು. ನಾನು ಒಂದು ಸುಮಾರು 65 ವರ್ಷದ ಒಬ್ಬ ವೃದ್ಧನನ್ನು ಚಿಕಿತ್ಸೆ ಮಾಡ್ತಾ ಇದ್ದೀನಿ. ಎಷ್ಟು ಕಷ್ಟ ಅಂದರೆ ಅವ್ರಿಗೆ ಮಹಿಳೆಯರ ಬಗ್ಗೆ ಲೈಂಗಿಕ ಆಲೋಚನೆಗಳು ಬಂದ್ಬಿಡುತ್ತೆ. ಎದುರಿಗೆ ಯಾರಾದರೂ ಮಹಿಳೆ ಬಂದುಬಿಟ್ರೆ ಅವ್ರ ಬಗ್ಗೆ ನಾನೇನಾದ್ರು ತಪ್ಪು ಮಾತಾಡ್ಬಿಡ್ತೀನಿ, ಲೈಂಗಿಕ ವಿಷಯಗಳನ್ನು ಮಾತಾಡ್ಬಿಡ್ತೀನಿ ಅನ್ನೋ ಒಂದು ಭಯ. ಆ ಭಯದಿಂದ ಅವ್ರು ಎಷ್ಟು ಕಷ್ಟಪಡ್ತಾರಂದರೆ ಯಾರ ಹತ್ರನೂ ಭೇಟಿ ಮಾಡಲಿಕ್ಕೆ ಹೋಗೋದಿಲ್ಲ, ಮನೆಯಲ್ಲೇ ಕೂತಿರ್ತಾರೆ. ಯಾಕಂದರೆ ನಾನೇನಾದ್ರು ಹಾಗೆ ಮಾತಾಡಿಬಿಟ್ರೆ, ಈ ಕಾಯಿಲೆ 20-30 ವರ್ಷದಿಂದ ಇದೆ, ಯಾವತ್ತೂ ಮಾತಾಡಲಿಲ್ಲ, ಆದರೆ ಅವ್ರಿಗೆ ಭಯ ಏನಂದರೆ ನಾನೇನಾದರೂ ತಪ್ಪು ಮಾತಾಡ್ಬಿಡ್ತೀನಿ, ನಾನೇನಾದರೂ ಹೊಲಸು ಮಾತಾಡ್ಬಿಡ್ತೀನಿ ಅನ್ನೋ ಭಯ. ಸೊ ಇಂಥದ್ದು ಕೆಲವೊಮ್ಮೆ ಕಾಯಿಲೆ ಅಂತ ಗೊತ್ತಿಲ್ಲದೆ ಅವ್ರು ನರಳ್ತಾ ಇರ್ತಾರೆ. ಅದಕ್ಕೆ ಕೂಡ ಚಿಕಿತ್ಸೆ ಕೊಟ್ಟರೆ ಅದರಿಂದ ಅವರು ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದ್ರ ವಯಸ್ಸಿನ ಜೊತೆಗೆ ನಮ್ಮ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತದೆ, ನಮ್ಮ ಕಿವಿಯ ದೃಷ್ಟಿ ಕಡಿಮೆ ಆಗ್ತದೆ. ಸೊ ಇದನ್ನು ಈ ಎಲ್ಲ ಹೋಮ್ ನರ್ಸಸ್ಸು ಮನೆಯವರು ಎಲ್ಲರೂ ತಿಳ್ಕೊಳ್ಬೇಕಾದದ್ದು. ಯಾಕೆ ಗೊತ್ತಾ, ಈ ಶ್ರವಣ ದೋಷ, ಕಿವಿ ಕೇಳಿಸೋದು ಕಡಿಮೆ ಆಗೋದ್ರಿಂದ ಅಥವಾ ಕಣ್ಣಿನ ದೃಷ್ಟಿ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಅದಕ್ಕೆ ತಕ್ಕ ಹಾಗೆ ನಮ್ಮ ಮನಸ್ಸು ಕೂಡ ಸ್ವಲ್ಪ ಚೇಂಜಸ್ ಬರ್ತದೆ. ನೋಡಿ, ನಮಗೆ ಹಗಲೊತ್ತಲ್ಲಿ ಎಲ್ಲರೂ ತಿರುಗಾಡ್ಲಿಕ್ಕೆ ಭಯ ಆಗ್ತದಾ? ಭಯ ಆಗೋದಿಲ್ಲ. ಆದರೆ ರಾತ್ರಿ ಹೊತ್ತು ಹೋಗಲಿಕ್ಕೆ ಭಯ ಪಟ್ಕೊಳ್ತೇವೆ. ಯಾಕೆ? ಹಗಲೊತ್ತಲ್ಲಿ ಸುಮ್ಮನೆ ನಮ್ಮ ಮನೆ ಸುತ್ತಮುತ್ತ ಆರಾಮಾಗಿ ಓಡಾಡ್ತೇವೆ, ಟಾಯ್ಲೆಟಿಗೆ ಆರಾಮಾಗಿ ಹೋಗಿ ಬರ್ತೇವೆ. ರಾತ್ರಿ ಹೊತ್ತು ಹೊರಗೆ ಹೋದಾಗ ಅಲ್ಲೇನೋ ಬಿಳಿ ಕಾಣ್ತಾ ಇದೆಯಲ್ಲ, ಅಲ್ಲೇನೋ ಬಿಳಿ ಅಲ್ಗಾಡ್ತಾ ಇದೆಯಲ್ಲ, ಅಲ್ಲಿ ಯಾರೋ ನಿಂತಿದ್ದಾರೆ, ಹತ್ತಿರ ಹೋಗಿ ನೋಡಿದ್ರೆ ಏನಿರ್ತದೆ, ಅಲ್ಲಿ ಒಂದು ಟವಲ್ ಇರ್ತದೆ ಅಷ್ಟೇ, ಅದು ಗಾಳಿಗೆ ಅಲ್ಗಾಡ್ತಾ ಇರ್ತದೆ. ಯಾಕೆ ಈ ಭಯಗಳು ನಮಗೆ ಬರ್ತದೆ ಅಂದರೆ, ರಾತ್ರಿ ಹೊತ್ತು ನಮ್ಮ ದೃಷ್ಟಿ ಶಕ್ತಿ ಕಡಿಮೆ ಇರ್ತದೆ, ಬೆಳಕಿರುವುದಿಲ್ಲ ಅಲ್ವಾ. ಸೊ ಬೆಳಕಿನ ಅಭಾವದಿಂದ ನಮ್ಮ ದೃಷ್ಟಿ ಶಕ್ತಿ ಕಡಿಮೆ ಇರ್ತದೆ, ಅದಕ್ಕೋಸ್ಕರ ನಮಗೆ ಕತ್ತಲೆ ಬಗ್ಗೆ ಭಯ ಆಗ್ತಾ ಇರ್ತದೆ. ಸೊ ಹಾಗೆ ಇಳಿ ವಯಸ್ಸಿನಲ್ಲಿ ದೃಷ್ಟಿ ಶಕ್ತಿ ಕಡಿಮೆ ಆದಾಗ, ಈ ಶ್ರವಣ ಶಕ್ತಿ ಕಡಿಮೆ ಆದಾಗ, ಕಿವಿ ಕೇಳಿಸುವಂಥ ಶಕ್ತಿ ಕಡಿಮೆ ಆದಾಗ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಸಂಶಯ ಬರ್ತಾ ಇರ್ತದೆ. ಉದಾಹರಣೆ, ಯಾರಾದರೂ ಮಾತಾಡ್ತಾ ಇದ್ದರೆ ನನಗೆ ಸ್ಪಷ್ಟವಾಗಿ ಕೇಳಿಸೋದಿಲ್ಲ, ಆವಾಗ ಇವರೆಲ್ಲ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಕೆಟ್ಟದನ್ನು ಮಾತಾಡ್ತಾ ಇದ್ದಾರೆ, ನನ್ನ ಮನೆಯಲ್ಲಿ ಮಕ್ಕಳು, ಸೊಸೆಯಂದರು, ನೆರೆಕೆರೆಯವರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ.
ಸೊ ಈ ರೀತಿ ಚಿತ್ತವಿಕಲತೆ ಪ್ರಾರಂಭ ಆಗ್ತದೆ. ಅಲ್ಲಿ ಒರಿಜಿನಲ್ ಪ್ರಾಬ್ಲಮ್ ಇದ್ದಿದ್ದೇನೋ ಕಿವಿ ಕೇಳಿಸೋದು ಕಡಿಮೆ ಆಗಿದೆ, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಅವ್ರಿಗೆ ಕಿವಿ ಕೇಳಿಸೋದು ಕಡಿಮೆ, ಅದಕ್ಕೆ ಚಿಕಿತ್ಸೆ ಬೇಕು ಅಂತ. ಇನ್ನೇನು ಪ್ರಾಯ ಆಯಿತು, 70 ಆಯಿತು, ಈಗ ಯಾಕೆ ಕಿವಿ ಡಾಕ್ಟ್ರ್ ಹತ್ರ ಅಂತ ಅನಿಸ್ಬಿಡುತ್ತೆ. ಅವರು ಯಾವಾಗಲೂ ಕಷ್ಟಪಟ್ಟು ಕೇಳಿಸ್ಕೊಳ್ತಿರ್ತಾರೆ. ಅದನ್ನೊಂದು ತಮಾಷೆ ಮಾಡ್ತಾ ಇರ್ತೀವಿ ನಾವು, ಅಜ್ಜಂಗೆ ಕೇಳಿಸೋದಿಲ್ಲ, ಅಜ್ಜಿ ಕೇಳಿಸೋದಿಲ್ಲ ಅಂತ. ಅದನ್ನು ಸರಿ ಮಾಡಿಸ್ಲಿಕ್ಕೆ ಹೋಗಿರೋದಿಲ್ಲ ನಾವು. ಸೊ ಯಾವಾಗ ಕಿವಿ ಕೇಳಿಸೋದು ಕಡಿಮೆ ಆಗ್ತದೆ, ಆವಾಗ ಸುತ್ತಮುತ್ತ ನಡೆಯೋ ಘಟನೆಗಳ ಬಗ್ಗೆ ಅವರಿಗೆ ಸಂಶಯ ಶುರು ಆಗ್ತದೆ. ಸೊ ಅದನ್ನು ಫಸ್ಟು ನಾವು ಸರಿಪಡಿಸ್ಬೇಕಾಗ್ತದೆ. ಇಲ್ಲಾಂದರೆ ಯಾರು ಏನೇ ಮಾತಾಡಿದ್ರು, ಒಳ್ಳೇದು ಮಾತಾಡಿದ್ರು ಕೂಡ ಅವರಿಗೆ ನನ್ನ ಬಗ್ಗೆ ಇವರು ಕೆಟ್ಟದ್ದು ಮಾತಾಡ್ತಾ ಇದ್ದಾರೆ ಅಂತ. ಉದಾಹರಣೆ ನೋಡಿ, ನಮ್ಮನ್ನೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವು ಅಫ್ಘಾನಿಸ್ತಾನಕ್ಕೆ ಹೋಗಿದ್ದೀವಿ, ಅಲ್ಲಿ ಎಲ್ಲರೂ ಅವ್ರ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಂದಾಗ ನಮಗೆ ಫಸ್ಟ್ ಡೌಟ್ ಬರಲ್ವಾ, ಇವರು ನನ್ನನ್ನು ನೋಡಿ ನಗ್ತಿದ್ದಾರೆ ಅನಿಸುತ್ತೆ, ಅವರವರಲ್ಲೇ ಏನೋ ಮಾತಾಡ್ಕೊಳ್ತಿದ್ದಾರೆ, ನನ್ನನ್ನು ನೋಡ್ತಾ ಇದ್ದಾರೆ, ಅವರೇನೋ ಇವನು ಯಾರೋ ಬೇರೆ ಊರವನು ಇರ್ಬೋದು, ಇವನಿಗೆ ನಮ್ಮ ಭಾಷೆ ಗೊತ್ತಿಲ್ಲ ಅಂತ ಮಾತಾಡ್ಕೊಳ್ಬೋದು. ಆದರೆ ನಮಗೇನು ಅನಿಸುತ್ತೆ, ನನ್ನ ಬಗ್ಗೆ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಏನೋ ಕೆಟ್ಟದ್ದು ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸೇಮ್ ಅದೇ ಓಲ್ಡ್ ಏಜಲ್ಲಿ ಏನಾಗುತ್ತೆ ಅಂದರೆ, ಕಿವಿ ಕೇಳಿಸೋದು ಕಡಿಮೆ ಆದಾಗ ಅಲ್ಲಿ ಇಲ್ಲದ ವಾಯ್ಸ್ಗಳು ಕೇಳಿಸ್ತಾ ಇರ್ತದೆ ಅವ್ರಿಗೆ. ಹಾಗೆ ದೃಷ್ಟಿ ಶಕ್ತಿ ಕಡಿಮೆ ಆಗೋದ್ರಿಂದ ಅಲ್ಲಿ ಯಾರೋ ನಿಂತಿದ್ದಾರೆ, ಯಾರೋ ಕಪ್ಪು ವ್ಯಕ್ತಿ ರಾತ್ರಿ ಬರ್ತಾರೆ, ಯಾರೋ ನಮ್ಮ ಮನೆಯಲ್ಲೆಲ್ಲ ಓಡಾಡ್ತಾರೆ. ಯಾಕೆಂದರೆ ದೃಷ್ಟಿ ಕಡಿಮೆ ಇರ್ತದಲ್ವ, ಆ ಶೇಡ್ಸು, ಶ್ಯಾಡೋ, ರಾತ್ರಿಯ ನೆರಳುಗಳು ಕೂಡ ಕೆಲವೊಂದು ಸರಿ ಅವ್ರಿಗೆ ಯಾರೋ ವ್ಯಕ್ತಿಗಳು ಕಂಡಾಗೆ ಕಾಣ್ತಾ ಇರ್ತದೆ, ಯಾರೋ ಬಂದು ಹೋದಾಗೆ ಕಾಣ್ತಾ ಇರ್ತದೆ. ಸೊ ಇದನ್ನು ನಾವು ತಕ್ಷಣಕ್ಕೆ ಗುರುತಿಸಿ ಅವರ ಕಣ್ಣಿನ ಚಿಕಿತ್ಸೆ ಮತ್ತು ಕಿವಿಯ ಚಿಕಿತ್ಸೆಯನ್ನು ಮಾಡಿಸೋದ್ರಿಂದ ಅವರಲ್ಲಿ ಈ ಸಂಶಯ ಪ್ರವೃತ್ತಿ ಕಡಿಮೆ ಆಗ್ತದೆ. ಈ ಸಂಶಯ ಪ್ರವೃತ್ತಿ ಅಂದ ತಕ್ಷಣ ಇನ್ನೊಂದೆರಡು ವಿಚಾರ ಹೇಳ್ತೇನೆ. ಚಿತ್ತವಿಕಲತೆ ಅಂತ ಹೇಳ್ತೇವೆ. ಚಿತ್ತವಿಕಲತೆ ಅಲ್ಲಿ ಏನಾಗ್ತದೆ ಅಂದರೆ, ತನ್ನ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ವಾತಾವರಣಗಳ ಬಗ್ಗೆ ಅವರಿಗೆ ಡೌಟು. ನನಗೆಲ್ಲರೂ ನನ್ನ ಬಗ್ಗೆ ಸಂಚು ಮಾಡ್ತಾ ಇದ್ದಾರೆ, ನನಗೆ ಕೊಲ್ಲಿಕ್ಕೆ ನೋಡ್ತಾ ಇದ್ದಾರೆ, ನನಗೆ ಮಾಟ ಮಂತ್ರ ಮಾಡಿಸಿದ್ದಾರೆ. ಒಂದು ಮಹಿಳೆ ಕರ್ಕೊಂಡು ಬಂದಿದ್ದರು, ರಾತ್ರಿ 10-11 ಗಂಟೆ ಆದರೆ ಆಯಿತು, ಎಲ್ಲರೂ ಮಲಗಿರ್ತಾರೆ, ಇವಳು ಮನೆ ಸುತ್ತ ರೌಂಡ್ ಆಗ್ತಾ ಇರ್ತಾಳೆ. ಅವ್ರ ಮನೆಗೆ ಫ್ರೀ ಸೆಕ್ಯೂರಿಟಿ, ರಾತ್ರಿ ಎದ್ದು ವಾಚ್ಮ್ಯಾನ್ ಕೆಲಸ. ಯಾಕೆ ಅಂದರೆ ಪಕ್ಕದ ಮನೆಯವರು ಬಂದು ನಮ್ಮ ತೆಂಗಿನಕಾಯಿ ತಗೊಂಡು ಹೋಗ್ತಾರೆ ಅಂತ. ನಿಮಗೆ ಗೊತ್ತಿಲ್ಲ, ಯಾರೂ ಬರೋದಿಲ್ಲ. ಅವ್ರು ಹೇಳ್ತಾರೆ, ಸರ್ ನಮ್ಮ ಮನೆಯಲ್ಲಿ ಪಕ್ಕದಲ್ಲಿ ಇರೋರೆಲ್ಲ ತುಂಬ ರಿಚ್ ಪೀಪಲ್, ಅವ್ರಿಗೆಲ್ಲ ಅವಶ್ಯಕತೆನೇ ಇಲ್ಲ ಅಂತ. ಆದರೆ ಈಕೆಗೆ ಏನು ಅನ್ಸುತ್ತೆ ಅಂದರೆ, ಇಲ್ಲ ಹಿಂಗೆ ಗೊತ್ತಿಲ್ಲ, ರಾತ್ರಿ ಬಂದು ಅವ್ರು ತೆಂಗಿನಕಾಯಿ ತೆಗಿತಾರೆ, ರಾತ್ರಿ ಬಂದು ಕಲ್ಲೆಸಿತಾರೆ, ನಾಯಿ ಬೊಗಳ್ತದೆ, ನಾಯಿ 106 ಕಾರಣಕ್ಕೆ ಬೊಗಳುತ್ತೆ, ನಂಗೆ ಗೊತ್ತು, ನಾನು ಎದ್ದು ಬಂದಾಗ ಅವರು ಹೋಗ್ಬಿಡ್ತಾರೆ, ಇರುವುದಿಲ್ಲ ಅಲ್ಲಿ ಅಂತ. ಸೊ ಈ ಇಳಿ ವಯಸ್ಸಿನಲ್ಲಿ ಈ ಚಿತ್ತಭ್ರಮಣೆ, ಬುದ್ಧಿಭ್ರಮಣೆ ಆಗೋ ಸಾಧ್ಯತೆಗಳಿರ್ತದೆ. ಅದನ್ನು ನಾವು ಸೈಕೋಸಿಸ್, ಚಿತ್ತವಿಕಲತೆ ಅಂತ ತಿಳ್ಕೊಳ್ತೇವೆ. ಯಾವುದು? ಸಂಶಯ, ವಿನಾಕಾರಣ ಸಂಶಯ. ಮಾಟ ಮಂತ್ರ ಮಾಡಿದ್ದಾರೆ, ಯಾರೋ ನನಗೆ ಕೊಲ್ಲಿಕ್ಕೆ ಬರ್ತಾ ಇದ್ದಾರೆ, ನನ್ನ ಸೊಸೆ ನನಗೆ ಊಟದಲ್ಲಿ ವಿಷ ಹಾಕಿ ಕೊಡ್ತಾಳೆ, ನನಗೆ ಊಟದಲ್ಲಿ ಏನೇನೋ ವಿಚಿತ್ರ ರುಚಿಗಳು ಕಂಡು ಬರ್ತದೆ, ವಾಸನೆ ಬರ್ತದೆ, ನನಗೆ ಬೇರೆ ಬೇರೆ ರೀತಿಯ ವಾಸನೆ ಬರ್ತದೆ, ನನಗೆ ದೂರದಿಂದ ಯಾರೋ ಕರೆದಾಗ ಆಗ್ತದೆ, ಯಾರೋ ಬೈದಾಗೆ ಆಗ್ತದೆ ಅಂತ ಹೇಳ್ತಾ ಇದ್ದರೆ, ತಮ್ಮಷ್ಟಕ್ಕೆ ಮಾತಾಡೋದು, ತಮ್ಮಷ್ಟಕ್ಕೆ ನಗೋದು, ಸಂಶಯ ಮಾಡುವಂಥದ್ದು, ಇಂಥದ್ದೆಲ್ಲ ಮಾಡ್ತಾ ಇದ್ದರೆ ಅದನ್ನು ಚಿತ್ತವಿಕಲತೆ ಅಂತ ಗುರುತಿಸಿ ಅದಕ್ಕೆ ಮಾತ್ರೆಗಳಿರ್ತದೆ, ಔಷಧಿಗಳಿರ್ತದೆ, ಅದನ್ನು ಕೊಡಿಸೋದ್ರಿಂದ ಆ ಚಿತ್ತವಿಕಲತೆ ಕಡಿಮೆ ಆಗ್ತದೆ, ಬುದ್ಧಿಭ್ರಮಣೆ ಕಡಿಮೆ ಆಗ್ತದೆ. ಇವ್ರಿಗೇನೆಂದರೆ ವಾಸ್ತವತೆ ಮತ್ತು ಭ್ರಮೆಗಳಿಗೆ ವ್ಯತ್ಯಾಸ ಗೊತ್ತಾಗ್ತಿರೋದಿಲ್ಲ, ಅದಕ್ಕೋಸ್ಕರ ಆಗಿ ಮಾಡ್ತಾರೆ. ಯೂಶ್ವಲಿ ಈ ಥರದ್ದು ಏನಾದ್ರು ಸಂಶಯ ಮಾಡಿದಾಗ ಮನೇಲಿ ಎಲ್ಲರೂ ಬೈದು ಬಿಡ್ತಾರೆ ಅವ್ರಿಗೆ, ನಿಮಗೆ ಬುದ್ಧಿ ಇಲ್ಲ, ಪಕ್ಕದ ಮನೆಯವರು ಅಷ್ಟು ಒಳ್ಳೆಯವರು, ನಿನ್ನ ಸೊಸೆ ಅಷ್ಟು ಒಳ್ಳೆಯವಳು, ನಿನಗೆ ಸುಮ್ಮನೆ ಅವ್ರ ಜೊತೆಗೆ ಇರಲಿಕ್ಕೆ ಗೊತ್ತಿಲ್ಲ, ಅದಕ್ಕೆ ನೀನು ಸಂಶಯ ಮಾಡ್ತೀಯ. ನೋಡಿ, ಬುದ್ಧಿವಾದದಿಂದ ಅದು ಗುಣ ಆಗೋದಿಲ್ಲ, ಅದು ಮಾತ್ರೆಗಳಿಂದ, ಚಿಕಿತ್ಸೆಯಿಂದ ಮಾತ್ರ ಅದು ಗುಣ ಆಗಲಿಕ್ಕೆ ಸಾಧ್ಯ. ಯಾಕಂದರೆ ಇದು ನಮ್ಮ ಮಿದುಳಲ್ಲಿ ಕೆಲವೊಂದು ನರವಾಹಕಗಳಿರ್ತದೆ, ಡೋಪಮಿನ್ ಅನ್ನೋ ನರವಾಹಕಗಳು, ಕೆಮಿಕಲ್ಸ್ ಇರ್ತದೆ. ಆ ಕೆಮಿಕಲ್ಸು ಅವಶ್ಯಕತೆಗಿಂತ ಜಾಸ್ತಿ ಆದಾಗ ಈ ಸಂಶಯ ಪ್ರವೃತ್ತಿ ಜಾಸ್ತಿ ಆಗ್ತದೆ, ಭಯ ಜಾಸ್ತಿ ಆಗ್ತದೆ. ಈ ಮಾಟ ಮಂತ್ರಗಳ ಬಗ್ಗೆ ಭಯ ಇರ್ಬೋದು, ಅಥವಾ ಈ ಕಿವಿಲಿ ಯಾರೋ ಕೇಳ್ತದೆ, ಕಣ್ಣಿಗೆ ಏನೇನೋ ಕಾಣ್ತದೆ, ಇಂಥದ್ದೆಲ್ಲ ಶುರುವಾಗೋ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಸರಿಪಡಿಸ್ಲಿಕ್ಕೆ ನಾವು ಮಾತ್ರೆಗಳನ್ನು ಕೊಡಲೇಬೇಕಾಗ್ತದೆ. ಇದು ಇಳಿ ವಯಸ್ಸಿನಲ್ಲಿ ಕಂಡುಬರ್ತಕ್ಕಂಥ ಚಿತ್ತವಿಕಲತೆ ಬಗ್ಗೆ ಹೇಳಿದೆ, ಗೀಳು ಕಾಯಿಲೆ ಬಗ್ಗೆ ಹೇಳಿದೆ, ಖಿನ್ನತೆ ಬಗ್ಗೆ ಹೇಳಿದೆ. ಮತ್ತು ಇನ್ನೊಂದು ಇಳಿ ವಯಸ್ಸಿನಲ್ಲಿ ಆಗ್ತಕ್ಕಂಥ ದೊಡ್ಡ ಸಮಸ್ಯೆ ಏನಂತಂದರೆ ಲೈಂಗಿಕ ಸಂಬಂಧಪಟ್ಟ ತೊಂದರೆಗಳು. ಸುಮಾರು ಏನಾಗ್ತದೆ ಅಂದರೆ, ಈ ಮಹಿಳೆಯರಲ್ಲಿ ಸ್ವಲ್ಪ ಒಂದು 5 to 10 ಇಯರ್ಸು ಗಂಡಸರಿಗೆ ಕಂಪೇರ್ ಮಾಡಿದರೆ ಒಂದು 5 ವರ್ಷ ಮುಂಚೆನೇ ಲೈಂಗಿಕ ಆಸಕ್ತಿ ಕಡಿಮೆ ಆಗುವಂಥದ್ದು. ಮುಟ್ಟು ನಿಲ್ಲುವ ಸಮಯದಲ್ಲಿ, ಮುಟ್ಟು ನಿಂತ ಮೇಲೆ ಹೆಚ್ಚಿನ ಮಹಿಳೆಯರಲ್ಲಿ ಒಂದು ರೀತಿ ಲೈಂಗಿಕ ಆಸಕ್ತಿ ಅಥವಾ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ಳೋದು ಕಡಿಮೆ ಆಗ್ತದೆ. ಆದರೆ ಪುರುಷರಲ್ಲಿ ಇನ್ನೂ ಲೈಂಗಿಕ ಆಸಕ್ತಿ ಜಾಗೃತವಾಗಿದ್ದು ಎಷ್ಟೋ ಸಲ ಅವರ ಮಧ್ಯೆ ಅಸಹಕಾರ ಶುರುವಾಗ್ತದೆ. ಏನಾಗಿರ್ತದೆ, ಈ ಮಕ್ಕಳು ಅರ್ಥ ಮಾಡ್ಕೊಳ್ಳಲ್ಲ ಇದನ್ನು. ಅವರಿಬ್ಬರಿಗೂ ಕೇವಲ ಲೈಂಗಿಕ ಆಸಕ್ತಿ ಅಷ್ಟೇ ಅಲ್ಲ, ಅವರಿಗೆ ಕಂಪ್ಯಾನಿಯನ್ಶಿಪ್, ಒಬ್ಬರ ಜೊತೆಗೆ ಒಬ್ರು ಇರಬೇಕು, ಅವ್ರಿಗೆ ಅದನ್ನು ಅವಕಾಶ ಮಾಡಿಕೊಡಬೇಕು ಅಂತ. ದುರದೃಷ್ಟವಶಾತ್ ಏನಾಗ್ತದೆ ಅಂದರೆ, ಹೆಚ್ಚಿನ ಮನೆಗಳಲ್ಲಿ ಸಪ್ರೇಟ್ ಬೆಡ್ರೂಮ್ಸ್ ಇರೋದಿಲ್ಲ,
ಅದನ್ನು ಬೆಡ್ರೂಮ್ಸ್ ಎಲ್ಲ ವಯಸ್ಸಾದವ್ರಿಗೆ ಇರುವುದಿಲ್ಲ, ಮಕ್ಕಳಿಗೆ ಮಾತ್ರ ಪ್ರೈವೇಟ್ ಬೆಡ್ರೂಮ್ಸ್ ಇರ್ತದೆ. ಹಿರಿಯರಿಗೆ ಎಲ್ಲೋ ಒಂದು ಕಡೆ ಹಾಲಲ್ಲೋ ಅಥವಾ ಇನ್ನೊಂದೇನೋ ಹೊರಾಂಗಣದಲ್ಲೋ ಮಲಗೋ ವ್ಯವಸ್ಥೆ ಮಾಡಿರ್ತಾರೆ. ಅವ್ರಿಗೆ ಕಂಪ್ಯಾನಿಯನ್ಶಿಪ್ ಬೇಕು, ಕೇವಲ ಸೆಕ್ಸ್ ಅಂತಲ್ಲ, ಆದರೆ ಜೊತೆಗೆ ಇರುವಂತಹ ಒಂದು ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅವಶ್ಯಕತೆ ಇದೆ ಅಂತ ಈ ಮಕ್ಕಳು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರೇನು ಮಾಡ್ತಾರೆ ಅಂದರೆ 5-6 ಮಕ್ಕಳಿರ್ತಾರೆ, ಒಬ್ಬ ಮಗನ ಹೆಂಡತಿಗೆ ಡೆಲಿವರಿ ಆಯಿತು, ಅಮ್ಮ ಅಲ್ಲಿಗೆ ಹೋಗಬೇಕು, 3 ತಿಂಗಳು ಅವಳು ಆಚೆ. ಇನ್ನೊಂದು ಮಗನ ಹೆಂಡತಿಗೆ ಡೆಲಿವರಿ ಆಯಿತು, ಅವಳನ್ನು ನೋಡ್ಕೊಳ್ಳಿಕ್ಕೆ 3 ತಿಂಗಳು ಅಲ್ಲಿಗೆ ಹೋದ್ಲು. ಸೊ ಅವರವರ ಅರೇಂಜ್ಮೆಂಟ್ಸಿಗೆ 3 ತಿಂಗಳಿಗೂ ಅಪ್ಪ ಅಮ್ಮನ ಶಿಫ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಇಳಿ ವಯಸ್ಸು ಇದ್ದಾಗಾದರೂ ಕಂಪ್ಯಾನಿಯನ್ಶಿಪ್ಪು ಬೇಕೋ ಬೇಡ ಗೊತ್ತಿಲ್ಲ, ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಆವಾಗ ಗಂಡ ಹೆಂಡತಿ ಇಂಪಾರ್ಟೆನ್ಸ್ ಗೊತ್ತಾಗೋದಿಲ್ಲ. ಆದರೆ ಇಳಿ ವಯಸ್ಸಿನಲ್ಲಿ ಈ ಕಂಪ್ಯಾನಿಯನ್ಶಿಪ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಇದನ್ನು ನಾವು ಈ ವಯಸ್ಸಿನವರಿಗೆ ತಿಳಿಸ್ಕೊಡ್ಬೇಕಾಗ್ತದೆ. ಅದರ ಅರೇಂಜ್ಮೆಂಟ್ಸ್ ಬೇರೆ, ಬೇಕಿದ್ರೆ ಅಪ್ಪ ಅಮ್ಮನ ಇಬ್ಬರನ್ನೂ ಒಟ್ಟಿಗೆ ಕಳಿಸಿ, ತೊಂದರೆ ಇಲ್ಲ. ಆದರೆ ಆಗೋದಿಲ್ಲ, ಯಾಕಂದರೆ ಖರ್ಚು ಜಾಸ್ತಿ ಆಗ್ತದೆ. ಈಗ ಅಮೇರಿಕಾಗೆ ಅಮ್ಮನ ಒಬ್ಬರನ್ನು ಕಳಿಸಿದ್ರೆ ಸಾಕು ಮಗು ನೋಡ್ಕೊಳ್ಳಿಕ್ಕೆ, ಅಮ್ಮನ ಕಳಿಸ್ಬೇಕಂದ್ರೆ ಖರ್ಚು ಜಾಸ್ತಿ ಆಗ್ತದೆ, ಒಬ್ಬರು ಬಂದರೆ ಸಾಕು. ಆ ದೃಷ್ಟಿಯಲ್ಲಿ ನೋಡ್ಕೊಳುತ್ತೆ. ಅವರನ್ನು ದೂರ ಮಾಡಿದ್ರಿಂದ ಎಷ್ಟೋ ಸಲ ತೊಂದರೆ ಆಗ್ತದೆ. ಸೊ ಈ ಲೈಂಗಿಕ ಆಸಕ್ತಿ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ. ಒಂದು 45 ವರ್ಷದ ವ್ಯಕ್ತಿ ತುಂಬ ಬೇಸರದಲ್ಲಿ ನನ್ನ ಹತ್ರ ಬಂದು ಒಂದು ದಿವಸ ಮಾತಾಡಿದೆ. ಸರ್, ನನಗೆ ಭಾಳ ಟೆನ್ಷನ್ ಆಗ್ತದೆ. ಅವರು ಈ ತೊಂದರೆ ಹೇಳಲಿಕ್ಕೆ ಬಂದದ್ದಲ್ಲ ನನ್ನ ಹತ್ರ, ಆದರೆ ಏನೋ ಒಂದು ಬೇರೆ ವಿಚಾರ ಮಾತಾಡಲಿಕ್ಕೆ ಬೇರೆ ಒಂದು ಕಾರ್ಯಕ್ರಮದ ವಿಚಾರವಾಗಿ ಮಾತಾಡಲಿಕ್ಕೆ ನನ್ನ ಹತ್ರ ಬಂದು ಹೀಗೆ ಮಾತಾಡ್ತಾ, ಸರ್ ನನಗೆ ತುಂಬ ಬೇಸರ ಆಗಿಬಿಟ್ಟಿದೆ, ನನ್ನ ತಂದೆ ಇತ್ತೀಚೆಗೆ ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದಾರೆ. ಏನು ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದಾರೆ? ಅವರು ಮನೆಗೆ ಕೆಲಸಕ್ಕೆ ಬಂದಿರೋ ಹುಡುಗಿ ಹತ್ರ ಒಂದು ಚೀಪ್ ಜೋಕ್ಸ್ ಮಾಡಿಬಿಡೋದು, ಲೈಂಗಿಕವಾದ ಜೋಕ್ಸ್ ಹೇಳಿಬಿಡೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ನನಗೆ ಬಹಳ ವಿಚಿತ್ರ ಅನ್ನಿಸ್ತು, ನನಗೆ ನಾಚಿಕೆ ಆಯಿತು. ಅವ್ರ ಹತ್ರ ತುಂಬ ಜಗಳ ಮಾಡಿ ಅವ್ರನ್ನ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೇನೆ ಅಂತ. ಸೊ ಈ ಥರ ಆದಾಗ ಕೆಲವೊಂದು ಸರಿ ಏನಾಗ್ತದೆ ಅಂದರೆ, ಒಂದು ಅವರ ಲೈಂಗಿಕ ಆಸಕ್ತಿಗೆ ಅಥವಾ ಲೈಂಗಿಕ ಜೀವನ ಎಷ್ಟು ತೊಂದರೆಯಲ್ಲಿದೆ ಅಂತ ನಾವು ಗುರುಸ್ಕೊಳ್ಬೇಕಾಗ್ತದೆ. ಎಷ್ಟೋ ಸಲ ಏನಾಗ್ತದೆ ಅಂದರೆ, ಈ ಕಂಪ್ಯಾನಿಯನ್ಶಿಪ್ ಇರೋದಿಲ್ಲ ಅವರು, ಅದರಿಂದ ಹಾಗೆ ನಡ್ಕೋಬೋದಾ ಅಂತ ಕೇಳೋದು, ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಆದರೆ ಆ ಭಾಗವನ್ನು ಗಮನಿಸದೆ ಕೇವಲ ಅವರ ನಡ್ಕೊಂಡ ರೀತಿಗೆ ಮಾತ್ರ ನಾವು ಪನಿಷ್ ಮಾಡೋದು ಎಷ್ಟು ಸರಿ ಅಂತ. ಸೊ ಅಲ್ಲಿ ಏನಾಗಿದೆ ಅಂತಂದರೆ, ಆತನ ಹೆಂಡತಿಗೆ ಈಗಾಗಲೇ 30 ವರ್ಷದಿಂದ ಆಕೆ ಬೆಡ್ ರಿಡನ್ ಅಂತಂದರೆ ಆ್ಯಕ್ಚುಲಿ ಲೈಂಗಿಕ ಜೀವನ ನಡೆಸಲಿಕ್ಕೆ ಯಾವುದೇ ಕಷ್ಟ ಇರಲಿಲ್ಲ. ಆದರೆ ಇವರು ಚಿಕಿತ್ಸೆಯ ನೆವದಲ್ಲಿ ಎಷ್ಟೋ ಸರಿ ಅವರು ಬೇರೆ ಮಕ್ಕಳ ಮನೆಯಲ್ಲೇ ಬಿಡ್ತಾ ಇರ್ತಾರೆ, ಅಪ್ಪ ಇಲ್ಲೇ ಇರಬೇಕು. ನಾನು ಹೇಳಿದೆ, ಫಸ್ಟು ನೀವು ಅವರು ಎಷ್ಟೇ ಸಿಕ್ಕಾಗಿದ್ರೂ ಚಿಂತೆ ಇಲ್ಲ, ತಾಯಿನೂ ತಂದೆನೂ ಒಟ್ಟಿಗೆ ಇರೋಕ್ಕೆ ಬಿಡಿ, ಆಮೇಲೆ ನೋಡೋಣ ಅಂತ. ಆ ರೀತಿ ಬದಲಾಯಿಸ್ಕೊಂಡ್ರು. ಅದರ ನಂತರ ಈ ರೀತಿಯ ವರ್ತನೆ ತೊಂದರೆಗಳು ಅವ್ರಿಗೆ ಕಂಡು ಬರಲಿಲ್ಲ. ಇದ್ರ ಜೊತೆಗೆ ಇನ್ನೊಂದು ಏನು ಗಮನಿಸ್ಕೋಬೇಕು ಅಂತಂದರೆ, ತುಂಬ ಸರಳವಾಗಿ ಚೆನ್ನಾಗಿ ಬಿಹೇವ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಇಳಿ ವಯಸ್ಸಿನಲ್ಲಿ ಅತಿಯಾದ ಲೈಂಗಿಕ ಆಸಕ್ತಿ ತೋರಿಸೋದು, ಹೆಂಡತಿ ಹತ್ರನೂ ಅತಿಯಾದ ಲೈಂಗಿಕ ಆಸಕ್ತಿ ತೋರಿಸೋದು, ಮನೆಗೆ ಬಂದಿರೋ ಮಹಿಳೆಯರ ಹತ್ರ ಲೈಂಗಿಕ ಆಸಕ್ತಿ ತೋರಿಸೋದು ಹೊಸತಾಗಿ ಶುರು ಆದರೆ ಅದನ್ನು ನಾವು ಈ ಡಿಮೆನ್ಷಿಯಾದ ಲಕ್ಷಣ ಇರಬಹುದು ಅಂತ ಗುರುತಿಸ್ಕೊಳ್ಬೇಕಾಗ್ತದೆ. ಮೆರೆಗುಳಿತನ ಪ್ರಾರಂಭವಾಗಿರಬಹುದು. ಅದಕ್ಕೋಸ್ಕರ ಮಿದುಳು ಸವೆತದಿಂದ ಈ ರೀತಿಯ ಅನ್ವಾಂಟೆಡ್ ಇಂಡೀಸೆಂಟ್ ಸೆಕ್ಷುವಲ್ ಬಿಹೇವಿಯರ್ಸ್ ಆಗುವಂಥ ಸಾಧ್ಯತೆಗಳಿರ್ಬೋದು ಅಂತ ಗುರುತಿಸಿ ಆ ಡಿಮೆನ್ಷಿಯಾಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಈ ಇಂಡೀಸೆಂಟ್ ಬಿಹೇವಿಯರ್ಸ್ ಕಡಿಮೆ ಆಗುತ್ತೆ. ಆದರೆ ಕೇವಲ ವರ್ತನಾ ಸಮಸ್ಯೆ ಅಂತ ಅಷ್ಟೇ ತಕ್ಕೊಂಡು ಅವನಿಗೆ ಶಿಕ್ಷೆ ಕೊಡಲಿಕ್ಕೆ ಹೋದರೆ ಏನು ಪ್ರಯೋಜನ ಆಗೋದಿಲ್ಲ. ಅದನ್ನೊಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇನ್ನೂ ಕೆಲವೊಂದು ಸರಿ ಏನಂದರೆ, ಇಳಿ ವಯಸ್ಸಿನಲ್ಲಿ ಕೆಲವರಿಗೆ ಮದುವೆ ಬಗ್ಗೆ ದ್ವಂದ್ವಗಳು ಬಂದುಬಿಡುತ್ತೆ. ಮಕ್ಕಳದ್ದು ಆಪೋಸಿಷನ್ ಇರುತ್ತೆ. ಈ 60-65 ಈಗ ಇನ್ನೊಂದು ಮದುವೆ ಆಗ್ತೀನಿ ಅಂತ ಹೊರಟಿದ್ದಾರೆ. ನೋಡಿದವರೆಲ್ಲ ಏನಂತಾರೆ, ನಮಗೆ ಅಗೌರವದ ಪ್ರಶ್ನೆ ಇದು ತಪ್ಪಲ್ವಾ ಅಂತ ಹೇಳಿ ಸುಮಾರು ಜನ ಬರ್ತಾರೆ. ನೀವು ನಮ್ಮ ಅಪ್ಪನಿಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ, ಈ ವಯಸ್ಸಲ್ಲಿ ಎಂಥ ಮದುವೆ ಅವರಿಗೆ ಅಂತ. ಸೊ ಇಲ್ಲಿ ಏನಂತಂದರೆ, ಅಲ್ಲಿ ಮದುವೆ ಆಗೋದು ಬಿಡೋದು ಅವ್ರಿಗೆ ಬಿಟ್ಟಂಥ ನಿರ್ಧಾರ. ಅದನ್ನು ಕೇವಲ ನಮ್ಮ ಮನೆಯ ಘನತೆಗೋಸ್ಕರ, ನಮ್ಮ ಘನತೆಗೋಸ್ಕರ ನಮ್ಮದೇ ನಿರ್ಧಾರ ಹೇರುವಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಅವರು ಮದುವೆ ಆಗಲಿಕ್ಕೆ ಹೊರಟಿದ್ದಾರೆ, ಅವರು ಅಥವಾ ಸಿಂಗಲ್ ಆಗಿದ್ದಾರೆ, ಅವ್ರಿಗೊಂದು ಕಂಪ್ಯಾನಿಯನ್ಶಿಪ್ ಬೇಕು ಅನ್ನೋ ದೃಷ್ಟಿಯಿಂದ ಹೊರಟಿದ್ದಾರೆ ಅಂದಾಗ ಅವರ ನಿರ್ಧಾರಕ್ಕೆ ಎಲ್ಲರೂ ಗೌರವ ಕೊಡುವಂಥದ್ದು ಒಳ್ಳೆಯದು ಅಂತ ಅನಿಸ್ತದೆ. ಯಾಕೆಂದರೆ ನಾಳೆ ದಿನ ಅವ್ರಿಗೆ ಜೊತೆಗೆ ಏನೋ ಒಂದು ಮಾತಾಡಲಿಕ್ಕೋ ಅಥವಾ ಎಲ್ಲರೂ ಹೋಗ್ಲಿಕ್ಕೋ, ಒಂಟಿಯಾಗಿ ಒಬ್ಬರೇ ಇರೋದ್ರ ಬದಲು ಜೊತೆಗೆ ಒಂದು ಕಂಪನಿ ಇರಲಿಕ್ಕೋ ಅವ್ರು ನಿರ್ಧಾರ ಮಾಡ್ಕೊಂಡಿದ್ದಾರೆ ಅಂದರೆ ಅವರ ಆ ಒಂದು ನಿರ್ಧಾರವನ್ನು ಗೌರವಿಸಬೇಕು. ನಾವು ಕೇವಲ ಏನಂದರೆ ವಯಸ್ಸಾದ ತಕ್ಷಣ ಮದುವೆ ಆಗಲೇಬಾರ್ದು, ಅದು ಒಂದು ಅಗೌರವದ ಪ್ರಶ್ನೆ ಅಂತೇಳಿ ಒಂದು ಬಯಾಸ್ಡ್ ಒಪಿನಿಯನ್ ಇಟ್ಕೊಳ್ಳುವಂಥದ್ದು ಬೇಡ. ಸುಮಾರು ಜನರಿಗೆ ಏನಂದರೆ, ವಯಸ್ಸಾದ ಫಸ್ಟ್ ಟೈಮು ಫಿಟ್ಸ್ ಬರಲಿಕ್ಕೆ ಶುರು ಆಗ್ತದೆ. ಈ ಫಿಟ್ಸ್ ಬಗ್ಗೆ ನಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಏನಂದರೆ, ಕೈಕಾಲೆಲ್ಲ ಜೋರಾಗಿ ನಡುಗ್ತದೆ, ಬಾಯಲ್ಲಿ ಸ್ವಲ್ಪ ನೊರೆ ಬರ್ತದೆ, ಹಾಸಿಗೆಯಲ್ಲಿ ಮೂತ್ರ ಆಗಿಬಿಡ್ತದೆ, ಜೋರಾಗಿ ಕಿರ್ಚ್ಕೊಳ್ತಾರೆ. ಇದನ್ನು ನೋಡಿದರೆ ಫಿಟ್ಸು ಅಂತ ಹೇಳ್ತೇವೆ. ಆದರೆ ಕೆಲವೊಂದು ಸರಿ ವಿಶೇಷವಾದ ರೀತಿಯ ಫಿಟ್ಸ್ ಇರುತ್ತೆ. ಇದ್ದಕ್ಕಿದ್ದಾಗೆ
ಸಡನ್ನಾಗಿ ಒಂದು ರೀತಿ ಬ್ಲ್ಯಾಂಕ್ ಆಗಿಬಿಡ್ತಾರೆ, ಬಾಯಿ ಎಲ್ಲ ಈ ಥರದ ವರ್ತನೆಗಳು, ಅಥವಾ ರಿಪೀಟೆಡ್ ಆಗಿ ಆಕಳಿಸುವಂಥದ್ದು, ಪದೇ ಪದೇ ಆಕಳಿಸ್ತಾರೆ. ಆ ಸಮಯದಲ್ಲಿ 1 ನಿಮಿಷದ ಮಾತ್ರಕ್ಕೆ ಹೆಚ್ಚು ಅವರು ರೆಸ್ಪಾಂಡ್ ಮಾಡ್ತಿಲ್ಲ, ಯಾರ ಹತ್ರ ಮಾತಾಡ್ತಿಲ್ಲ. ಸ್ವಲ್ಪ ಹೊತ್ತಾದಮೇಲೆ ಏನಾಯಿತು ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಸೊ ಈ ಥರದ ಕ್ಷಣಗಳು, ಕೆಲವೊಂದು ಕ್ಷಣಗಳು ಮಾತ್ರ ಅವರು ವಿಚಿತ್ರವಾಗಿ ವರ್ತಿಸ್ತಾರೆ. ಹಾಗೆ ನಡೆದಿದ್ರ ಬಗ್ಗೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಅನ್ನೋ ಘಟನೆಗಳು ನಡೆದರೆ ಅದು ವಿಶೇಷವಾದ ರೀತಿಯ ಫಿಟ್ಸ್ಗಳಿರ್ಬೋದು. ಇದ್ರ ಬಗ್ಗೆ ಒಂಚೂರು ಗೊತ್ತಿರಲಿ ನಿಮಗೆ. ವಯಸ್ಸಾದ ಮೇಲೆ ಅಬೌವ್ 60 ಎನಿ ಅಬ್ನಾರ್ಮಲ್ ಬಿಹೇವಿಯರ್, ಸಡನ್ ಅಬ್ನಾರ್ಮಲ್ ಬಿಹೇವಿಯರ್ ವಿಚ್ ದ ಪರ್ಸನ್ ಈಸ್ ನಾಟ್ ರಿಮೆಂಬರಿಂಗ್, ಅವ್ರಿಗೆ ಹಾಗೆ ಮಾಡಿದ್ದು ನೆನಪೇ ಇಲ್ಲ. ಈಗ ಉದಾಹರಣೆ, ಒಂದು ಪ್ರಾಯದ ವ್ಯಕ್ತಿ, 70 ವರ್ಷದ ವ್ಯಕ್ತಿ ಒಂದು ಸಭೆ ಕಾರ್ಯಕ್ರಮದಲ್ಲಿ ಕೂತಿದ್ದಾರೆ. ಸಡನ್ನಾಗಿ ಎದ್ದು ಅವರು ಎಲ್ಲರ ಎದುರಿಗೆ ಬಂದು ಅವರ ಬಟ್ಟೆ ಬಿಚ್ಚಿಬಿಟ್ರು. ಬಟ್ಟೆ ಬಿಚ್ಚಿ ಸ್ವಲ್ಪ ಹೊತ್ತಾದಮೇಲೆ ಅವ್ರನ್ನೆಲ್ಲರೂ ಮನೆ ಕರ್ಕೊಂಡೋದ್ರು, ಬಟ್ಟೆ ಹಾಕಿ ಕರ್ಕೊಂಡೋದ್ರು. ಅವ್ರಿಗೆ ಈ ಘಟನೆ ನಡೆಯೋದ್ರ ಬಗ್ಗೆ ಗೊತ್ತೇ ಇಲ್ಲ, ಏನಾಯಿತು ಅಂತ ಗೊತ್ತೇ ಇಲ್ಲ. ಆವಾಗ ಅದನ್ನು ಕೇವಲ ಒಂದು ಇಂಡೀಸೆಂಟ್ ಬಿಹೇವಿಯರ್ ಅಂತ ತೆಗೆದುಕೊಳ್ಳದೆ ಅದು ಒಂದು ರೀತಿಯ ಫಿಟ್ಸ್ ಇರ್ಬೋದು, ಅದು ಒಂದು ಮಿದುಳಿಗೆ ಸಂಬಂಧಪಟ್ಟ ತೊಂದರೆ ಇರ್ಬೋದು ಅಂತ ಗುರುತಿಸ್ಕೊಂಡಾಗ ಅವರಿಗೆ ಚಿಕಿತ್ಸೆ ಕೊಡುವಂಥ ಆಲೋಚನೆ ನಾವು ಮಾಡ್ತೇವೆ. ಇಲ್ಲದಿದ್ದರೆ ಅದು ನಾವು ಅವ್ರನ್ನ ಬಹಿಷ್ಕಾರ ಹಾಕ್ಬಿಡ್ತೀವಿ. ಏನು ಇವರಿಗೆ ಬುದ್ಧಿ ಇಲ್ಲ, ಎಲ್ಲರ ನಡುವೆ ಹೆಂಗೆ ನಡ್ಕೊಳ್ತಾರೆ, ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಡ್ತಾರೆ ಅಂಥೇಳಿ ಅವ್ರನ್ನ ಶಿಕ್ಷೆ ಕೊಡಲಿಕ್ಕೆ, ಮನೆಯಿಂದ ಹೊರಗೆ ಹಾಕಲಿಕ್ಕೆ ಯೋಚನೆ ಮಾಡ್ತೇವೆ. ಅದು ಗೊತ್ತಾಗಬೇಕು. ಮತ್ತು ಸೊ ಕೆಲವೊಮ್ಮೆ ಈ ದೈಹಿಕ ಕಾಯಿಲೆಗಳ ಕಂಟ್ರೋಲ್ ಇಲ್ಲದಿದ್ದರೆ, ಅಂದರೆ ಅವ್ರಿಗೆ ಡಯಾಬಿಟಿಸ್ ಇದೆ, ಅವ್ರಿಗೆ ಶುಗರ್ ಇದೆ, ಮತ್ತು ಇದು BP ಇದೆ, ಇದನ್ನೆಲ್ಲ ಸರಿಯಾಗಿ ಕಂಟ್ರೋಲ್ ಮಾಡ್ಕೊಳ್ದಿದ್ದಾಗ ಕೆಲವೊಮ್ಮೆ ಈ ನರಗಳು ಸಾಯ್ತಾ ಇರ್ತದೆ. ನರಗಳ ಎಂಡ್ಸ್, ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೇವೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಮಗೆ ಶುಗರ್ ಲೆವೆಲ್ ನಾರ್ಮಲ್ ಇದ್ಬಿಟ್ರೆ, ಯಾವತ್ತೋ ಒಂದಿಷ್ಟು ಚೆಕ್ ಮಾಡೋಕ್ಕೆ ಹೋದಾಗ ನಾರ್ಮಲ್ ಇದ್ದರೆ ಸಾಕು, ಆಮೇಲೆ ಏನು ಬೇಕಿರೋ ತಿನ್ಬೋದು, ಎಷ್ಟು ಬೇಕಿರೋ ತಿನ್ಬೋದು ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಅದು ಶುಗರ್ ಚೆಕ್ ಮಾಡಿಸ್ಲಿಕ್ಕೆ ಹೋಗೋದು ಹೆಂಗೆ, ನಾವು 2 ದಿವಸ ಉಪವಾಸ ಮಾಡಿ ರಾತ್ರಿ ಏನು ತಿನ್ನದೆ ಬೆಳಗ್ಗೆ ಹೋಗಿ ಶುಗರ್ ಟೆಸ್ಟ್ ಮಾಡಿಸೋದು, ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಮಾಡ್ಕೊಳ್ತಾ ಇರ್ತೀವಿ. ಆದರೆ ಶುಗರ್ ಕಂಟ್ರೋಲ್ ಇಲ್ಲದಕ್ಕೋಸ್ಕರ, BP ಕಂಟ್ರೋಲ್ ಇಲ್ಲದಕ್ಕೋಸ್ಕರ ಏನಾಗುತ್ತೆ ಅಂದರೆ ಈ ನರಗಳು ಸಾಯ್ತಾ ಇರ್ತದೆ. ಆ ನರಗಳು ಸಾಯೋದ್ರಿಂದ ನಮಗೆ ಒಂದು ರೀತಿ ವೇಗ್ ಎಕ್ಸ್, ಕೈಕಾಲು ಜೋಮ್ ತುಂಬೋದು, ಕೈಕಾಲೆಲ್ಲ ಉರಿ ಬರೋದು, ಕೈ ತುದಿಗಳು, ಕಾಲು ತುದಿಗಳು, ಅಂಗಾಲು, ಪಾದ ಇಂಥದ್ದೆಲ್ಲ ಉರಿ ಬರ್ತಾ ಇರ್ತದೆ, ಜೋಮ್ ತುಂಬ್ತಾ ಇರ್ತದೆ. ಅದಕ್ಕೆ ಸುಮ್ಮನೆ ಒಂದು ನ್ಯೂರೋಬೇನ್ ಇಂಜೆಕ್ಷನ್ ತಗೊಳ್ತಾ ಇರೋದು ವರ್ಷ ಪೂರ್ತಿ. ಹಾಗೆ ಮಾಡೋದಕ್ಕಿಂತ ನಿಯಮಿತವಾಗಿ ನಿಮ್ಮ ಶುಗರ್ ಚೆಕ್ ಮಾಡಿಸ್ಕೊಳ್ಳೋದು, ತಿಂಗಳಿಗೊಮ್ಮೆನೋ 2 ತಿಂಗಳಿಗೊಮ್ಮೆನೋ, BP ಚೆಕ್ ಮಾಡಿಸ್ಕೊಳ್ಳೋದು ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ, ಅವ್ರು ಕೊಟ್ಟಿರ್ತಕ್ಕಂಥ ಮಾತ್ರೆಗಳನ್ನು ಸರಿಯಾಗಿ ತಗೊಳ್ಳುವಂಥದ್ದು. ಸ್ವಲ್ಪ ಕೆಲವೊಮ್ಮೆ ಏನಂದರೆ ನಾವು ಚೌಕಾಸಿ ಮಾಡೋದು, ಇವತ್ತು ನನ್ನ BP ಚೆನ್ನಾಗಿದೆ, ಇವತ್ತು ತಗೊಳ್ಳಲ್ಲ, ನಂಗೆ ಗೊತ್ತಾಗುತ್ತೆ ಶುಗರ್ ಕಂಟ್ರೋಲ್ ಇದೆ, ನಾನು ಇವತ್ತು ತಗೊಳ್ಳೋದಿಲ್ಲ ಒಂದು ಮಾತ್ರೆ, ಇವತ್ತು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂದ್ಬಿಟ್ಟಿದ್ದೀನಿ, ಅರ್ಧ ಮಾತ್ರೆ ಜಾಸ್ತಿ ತಗೊಳ್ತೀನಿ. ಈ ರೀತಿಯ ಸರ್ಕಸ್ಗಳನ್ನ ಮಾಡೋದು ಬೇಡ. ಡಾಕ್ಟ್ರು ಹೇಗೆ ಹೇಳಿರ್ತಾರೆ ಹಾಗೆ ನಿಯಮಿತವಾಗಿ ಅದನ್ನು ಫಾಲೋ ಮಾಡೋದ್ರಿಂದ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರ್ತದೆ. ಯಾಕೆಂದರೆ ಇವತ್ತು ಈ ಡಯಾಬಿಟೀಸು ಮತ್ತು BP ಇಂಥದ್ದೆಲ್ಲ ಯಾರು ಚೆನ್ನಾಗಿ ಕಂಟ್ರೋಲ್ ಇಟ್ಕೊಳ್ತಾರೆ, ಮುಖ್ಯವಾಗಿ BP, ಶುಗರ್, ಕೊಲೆಸ್ಟ್ರಾಲ್, ಈ 3 ಯಾರು ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಳ್ತಾರೆ ಅವ್ರಿಗೆ ಇಳಿ ವಯಸ್ಸಿನಲ್ಲಿ ಬರ್ತಕ್ಕಂಥ ಮಿದುಳಿನ ಸಂಬಂಧಪಟ್ಟ ತೊಂದರೆಗಳು ಕಡಿಮೆ ಇರ್ತದೆ. ಯಾರು ನಿರಂತರವಾಗಿ ಮುಂಚೆಯಿಂದ ಕ್ರಿಯಾಶೀಲರಾಗಿರ್ತಾರೆ, ಮುಂಚೆಯಿಂದನೂ ಜನರೊಟ್ಟಿಗೆ ಬೆರೀತಾ ಇರ್ತಾರೆ, ಮುಂಚೆಯಿಂದ ಡೈಲಿ ನ್ಯೂಸ್ ಪೇಪರ್ ಓದ್ತಾರೆ, ಮುಂಚೆಯಿಂದ ಪುಸ್ತಕಗಳನ್ನು ಓದೋ ಅಭ್ಯಾಸ ಇದೆ, ಮುಂಚೆಯಿಂದ ಪತ್ರಗಳು ಬರೆಯೋ ಹವ್ಯಾಸ ಇದೆ, ಮುಂಚೆಯಿಂದ ಗಿಡಗಳನ್ನು ಬೆಳೆಸುವಂಥ ಅಭ್ಯಾಸ ಇದೆ, ಅದನ್ನು ಇಳಿ ವಯಸ್ಸಿನಲ್ಲೂ ಮುಂದುವರಿಸ್ಕೊಂಡು ಹೋದರೆ ಅವರ ಬುದ್ಧಿ ಚಾಲನೆಯಲ್ಲಿದ್ದು ಅವರಿಗೆ ಮಿದುಳು ಸಂಬಂಧಪಟ್ಟ ಕಾಯಿಲೆಗಳು ಬರೋದು ಕಡಿಮೆ ಇರ್ತದೆ. ಸೊ ಅದನ್ನು ನಾವು ತಿಳಿಸಿ ಹೇಳಬೇಕಾಗ್ತದೆ ಅವರಿಗೆ. ಕೆಲಸದ ರೀತಿಯಲ್ಲೆಲ್ಲ ನಿಮಗಿದು ಡಾಕ್ಟ್ರು ಹೇಳಿದ್ದಾರೆ ಅನ್ನೋ ರೀತಿ ಹೇಳಿದಾಗ ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ನಾನು ಈಶ್ವರನಗರದಲ್ಲಿ ಇರ್ತೇನೆ, ಮಣಿಪಾಲದಲ್ಲಿ. ಅಲ್ಲಿ ಒಬ್ಬರು ವಯೋವೃದ್ಧರಾದ ಡಾಕ್ಟರ್ KN ಪೈ ಅಂಥೇಳಿ ಅವರು ಮನೆ ಸುತ್ತಮುತ್ತ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದ್ದಂಗಿದೆ ಅವರ ಮನೆ ಸುತ್ತಮುತ್ತ. ಅಷ್ಟು ಫಲವತ್ತಾಗಿ ಕೊಡುವಂಥ ಎಲ್ಲ ರೀತಿಯ ಹಣ್ಣುಗಳು, ಸೊಪ್ಪು, ತರಕಾರಿ ಅಷ್ಟು ಬೆಳೆಸ್ತಾರೆ ಅವರು. ಅವರ ವಯಸ್ಸನ್ನು ನೋಡಿದರೆ ನಾವು ಏನೂ ಅಲ್ಲ. ಅವರು ಈಗಲೂ ಆರೋಗ್ಯಕ್ಕೆ ಸಂಬಂಧಪಟ್ಟ ಲೇಖನಗಳು ಬರೀತಾರೆ. ಆಮೇಲೆ ಕೃಷಿಯಲ್ಲಿ ಅಷ್ಟು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಮನೆಗೆ ಬಂದಿರೋರಿಗೆಲ್ಲ ಅವರು ಬೆಳೆದಿರ್ತಕ್ಕಂಥ ಒಳ್ಳೊಳ್ಳೆ ಫಲಗಳನ್ನು ಮತ್ತು ಬೀಜಗಳನ್ನು ಕೊಡ್ತಾರೆ, ಅದನ್ನು ಹೋಗಿ ತಾವು ಬೆಳೆಸಲಿಕ್ಕೆ ಅಂತ. ಇಂತಹ ಹಲವಾರು ವಯೋವೃದ್ಧರ ಎಕ್ಸಾಂಪಲ್ಸನ್ನು ನಾವು ಈ ವಯೋವೃದ್ಧರಿಗೆ ಕೊಡ್ತಾ ಆ ರೀತಿ ನಮ್ಮನ್ನು ನಾವು ತೊಡಗಿಸ್ಕೋಬೋದು ಅಂತ ಹೇಳ್ತಾ, ಆಮೇಲೆ ಈ ವಯೋವೃದ್ಧರ ಸಂಘಗಳಿರ್ತದೆ, ಹಿರಿಯ ನಾಗರಿಕರ ಸಂಘಗಳಿರ್ತದೆ, ಅವ್ರಿಗೆ ಒಂದು ಪೀರಿಯಾಡಿಕ್ಕಾಗಿ ನೆನಪಿನ ಶಕ್ತಿಗೆ ಸಂಬಂಧಪಟ್ಟ ಕೆಲವೊಂದು ಗೇಮ್ಸ್ಗಳನ್ನು ಕಲಿಸ್ಕೊಡುವಂಥದ್ದು, ಅವ್ರಿಗೆ ಮನೆಯ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ನ ಕೊಡುವಂಥದ್ದು, ಅವರಲ್ಲಿ ಮನೆಯಲ್ಲಿ ಅವ್ರಿಗೆ ಪ್ರಾಮುಖ್ಯತೆಯನ್ನು ತಲುಪಿಸುವಂಥದ್ದು. ಈ ಮನೇಲಿ ಏನಾಗ್ತಿರ್ತದೆ ಅಂದರೆ, ನಾಟ್ ದಟ್ ಅವ್ರ ಮಕ್ಕಳು ಸೊಸೆಯಂದರು ಕೆಟ್ಟವರು ಅಂತಲ್ಲ, ಆದರೆ ಕಮ್ಯುನಿಕೇಷನ್ ಇರೋದಿಲ್ಲ. ಸೊ ಈಗ ಮಗ ಹೊರಗೆ ಹೋಗ್ತಾನಪ್ಪ, ಆಫೀಸಿಗೆ ಹೋಗ್ತಾ ಇದ್ದೀನಿ, ಇವತ್ತು 2 ಮೀಟಿಂಗ್ ಇದೆ, ಬರುವಾಗ ಲೇಟ್ ಆಗ್ಬೋದು, ತುಂಬ ಬ್ಯುಸಿ, ಈಗಂತೂ ಬಾಸುಗಳು ತುಂಬ ಕಿರಿಕಿರಿ ಮಾಡ್ತಾರೆ. ಇವೇ ದಿನ ನಡೆಯುವಂಥ ವಿಷಯಗಳನ್ನೇ ಅಲ್ಲೊಂದು 4 ಮಾತು ಆಡಿ ಹೋಗ್ಬಿಟ್ರೆ ಅಪ್ಪನ ಹತ್ರ ಅಮ್ಮನ ಹತ್ರ ಅವ್ರಿಗೆ ಸಮಾಧಾನ.
ರಾತ್ರಿ ಬರುವಾಗ 10 ಗಂಟೆ ಆಯಿತು, ಪಾಪ ಅಪ್ಪ ಅಮ್ಮ ಕಾಯ್ತಾ ಕೂತಿರ್ತಾರೆ, ಮಗ ಬಂದ ಮೇಲೆ ಮಲಗೋದು. ಇವರು ಬೈಯೋದು ಬಂದ ತಕ್ಷಣ, ಏನು ನಿಂಗೆ ಬೇರೆ ಕೆಲಸ ಇಲ್ವ, ಮಲ್ಕೊ ಅಂತ ಹೇಳಿಲ್ವ ನಾನು ಅಂತ. ಅವ್ರಿಗೆ ಸಮಾಧಾನ ಇರೋದಿಲ್ಲ, ಮಗ ಬಂದ ಮೇಲೆ ಮಲಗೋದು. ಆವಾಗ ಬಂದಾಗ ಅಷ್ಟೊತ್ತು ಕಾಯ್ತಾ ಇದ್ದ ತಾಯಿ ಹತ್ರ, ಏನಮ್ಮ ಊಟ ಮಾಡಿದ್ಯಾ, ನಿದ್ದೆ ಬಂದಿರಲಿಲ್ವಾ, ಇವತ್ತು ಏನಾಯ್ತು ಗೊತ್ತಾ ಅಂತ ಒಂದು 2 ನಿಮಿಷ ಮಾತಾಡಿ ಆಮೇಲೆ ಹೋದ್ರಾಯ್ತು. ಇವತ್ತೊಂದು ಕಾರ್ ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ, ಯಾವ ಕಾರು ಯಾವ ಮಾಡಲು ಅದೆಲ್ಲ ಆ ಅಜ್ಜಿಗೆ ಗೊತ್ತಿಲ್ಲ. ಆದರೆ ಅಮ್ಮ ಈ ಥರ ಕಾರ್ ತೊಗೊಂಡಿದ್ದೀನಿ, ಒಂದು ಸರಿ ನೋಡ್ಕೊಂಬರೋಣ ಬಾ, ನಿಂಗೆ ಇಷ್ಟ ಆದರೆ ತೊಗೊಳ್ಳೋಣ ಅಂತೇಳಿ ಹೋದರೆ ನನಗೇನು ಗೊತ್ತಾಗುತ್ತಪ್ಪ, ನೀನು ತಗೋ ಅಂತ ಹೇಳ್ಬೋದು. ಆದರೆ ನನ್ನ ಮಗ ನನ್ನನ್ನು ಕೇಳಿ ಕಾರ್ ತೊಗೊಂಡ, ನನ್ನನ್ನು ಕೇಳಿಯೇ ಸೈಟ್ ತೊಗೊಂಡ, ನನಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾನೆ ಮಗ ಅನ್ನೋ ಭಾವನೆ ಆ ವಯೋವೃದ್ಧರಲ್ಲಿ ಬರ್ತದೆ. ಈ ಇಂಪಾರ್ಟೆನ್ಸ್ ಕೊಟ್ಟರೆ ಅವರಲ್ಲಿ ಈ ಬೇಸರ ಖಿನ್ನತೆ ಕಡಿಮೆ ಆಗಿ ಇನ್ನೊಂದು 4 ವರ್ಷ ಚೆನ್ನಾಗಿ ಬದುಕ್ತಾರೆ.